ತಪ್ಪಲಿನ ತುತ್ತು ತುದಿಯಲ್ಲಿ ಬಂದವನು ಎದುರು ನಿಂತು ನಿನ್ನನ್ನು ನೀನು ಏನಂದುಕೊಂಡಿದ್ದೀಯಾ? ಅದೇಗೆ ಅಂದುಕೊಂಡೆ ನಾನು ಈ ಮದುವೆಗೆ ಒಪ್ಪಿಗೆ ಕೊಡ್ತೀನಿ ಅಂತ? ಯಾವತ್ತಾದರೂ ನಾನು ನಿನ್ನ ಹತ್ರ ಬಂದು ಹೇಳಿದ್ದೀನಾ ನೀನಂದರೆ ನನಗಿಷ್ಟ, ನಿನ್ನನ್ನು ಮದುವೆ ಆಗ್ತೀನಿ ಅಂತ? ನನಗೂ ನನ್ನದೇ ಆದ ಕನಸು ಆಸೆಗಳಿವೆ. ನೀವು ಆಶ್ರಯ ಕೊಟ್ಟರೆ ಅಂತ ನೀವು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರಬೇಕಾ? ನಾನೇನು ನಿಮ್ಮ ಮನೆ ಕೆಲಸದವಳ ನೀನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರೋಕೆ? ನೋಡು, ನನಗೆ ಈ ಮದುವೆ ಸಂಸಾರ ಅನ್ನೋದು ಇಷ್ಟ ಇಲ್ಲ. ಅದರಲ್ಲೂ ನಿನ್ನನ್ನು ಮದುವೆ ಆಗೋಕ್ಕಂತೂ ನನಗೆ ಇಷ್ಟನೇ ಇಲ್ಲ. ನಾನು ನನ್ನ ಕಾಲ ಮೇಲೆ ನಿಂತು ಅಮ್ಮನನ್ನು ನೋಡಿಕೊಳ್ತೀನಿ. ಸ್ವಲ್ಪ ದಿನ ಅಷ್ಟೇ ಟೈಮ್ ಕೊಡು, ಅಮ್ಮನನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ತೀನಿ. ಆದಿತ್ಯ ಎಂದವಳೆ ಬಿರುಸಾಗಿ ಹೊರಟವಳು ಎದುರು ಬಂದರು ಪಂಕಜ ಅವರು. ಯಾವಾಗಲೂ ಮಾಮ ಎನ್ನುತ್ತಿದ್ದವಳ ಬಾಯಲ್ಲಿ ಆದಿತ್ಯ ಎಂಬ ಮಾತು ಕೇಳಿದಾಗಲೇ ಅವನಿಗೆ ತಿಳಿದು ಹೋಯಿತು. ಅವಳ ಮನದಲ್ಲಿ ನನಗೆ ಪ್ರೇಮಿಯಾಗಿ ಗಂಡನಾಗಿ ಜಾಗ ಇಲ್ಲ ಎಂದು ಕುಸಿದು ಬಿದ್ದನು ಅವಳ ಮಾತಿಗೆ. ಪಂಕಜ ಅವರನ್ನು ನೋಡಿದ ಗೊಂಬೆ ಆದಿ ಭಯದಲ್ಲಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅವಳ ಎದುರು ಬಂದವರೇ, ಏನೇ ಅದು? ಅವನು ನಿನ್ನ ಯಾವತ್ತಾದರೂ ಮನೆ ಕೆಲಸದವಳು ಅಂತ ಹೇಳಿದ್ದಾನ? ನಿನ್ನ ಮೇಲೆ ಇವಾಗಲ್ಲ, ಚಿಕ್ಕಂದಿನಿಂದಲೂ ಜೀವಾನೇ ಇಟ್ಟುಕೊಂಡಿದ್ದಾನೆ. ಅಂತಹವನಿಗೆ ಹೀಗೆಲ್ಲ ಮಾತಾಡಿ ಅವನ ಮನಸ್ಸಿಗೆ ನೋವು ಮಾಡ್ತಿದ್ಯಲ್ಲ, ನೀನೇನು ಮನುಷ್ಯಳ? ನಿನಗೆ ಕೃತಜ್ಞತೆ ಅನ್ನೋದೇ ಇಲ್ವೇನೆ ಎಂದು ಅವಳ ಕೆನ್ನೆಗೆ ಬಾರಿಸಿದರು. ಆದಿತ್ಯ ಬಂದವನೇ ಅವರ ಎದುರಲ್ಲಿ ನಿಂತನು. ಅತ್ತೆ, ಇನ್ನೊಂದೇ ಒಂದು ಏಟು ಅವಳ ಮೇಲೆ ಬಿದ್ದರೂ ನಾನು ಮನುಷ್ಯನೇ ಆಗಿರೋದಿಲ್ಲ. ಪ್ರೀತಿ ಅನ್ನೋದು ಮನಸ್ಸಿನಿಂದ ಹುಟ್ಟಬೇಕು ಹೊರತು ಬಲವಂತದಿಂದ ಅಲ್ಲ. ಅವಳಿಗೆ ಇಷ್ಟ ಇಲ್ಲದಿರೋ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಅತ್ತೆ. ಮತ್ತೆ ಏನೋ ಹೇಳಿದ್ರಲ್ಲ ಕೃತಜ್ಞತೆ ಅಂತ, ಅಷ್ಟಕ್ಕೂ ಪ್ರೀತಿಗೂ ಬಹಳಾನೇ ವ್ಯತ್ಯಾಸ ಇದೆ. ಪ್ಲೀಸ್, ಕೃತಜ್ಞತೆ ಅಂತ ಹೇಳಿ ನನ್ನ ಪ್ರೀತಿ ಅನ್ನೋ ಪದಕ್ಕೆ ಅವಮಾನ ಮಾಡಬೇಡಿ ಅತ್ತೆ. ಇದರ ಬಗ್ಗೆ ಮತ್ತೆ ಮಾತು ಬೇಡ. ಬನ್ನಿ ಮನೆಗೆ ಹೋಗೋಣ ಎಂದವ ಕಣ್ಣೊರೆಸುತ್ತಲೇ ಮನೆಯ ಕಡೆ ಹೆಜ್ಜೆ ಹಾಕಿದ. ಈ ಘಟನೆ ನಂತರ ಗೊಂಬೆ ಅವನಿಗೆ ಹಂಗಿಸಿ ಮಾತನಾಡಿ ಅವನಿಂದ ಅಂತರ ಕಾಯ್ದುಕೊಂಡಿದ್ದಳು. ಈ ವಿಷಯ ಆರಾಧನಾಗೆ ತಿಳಿದಿರಲಿಲ್ಲ. ಅವಳು ಡೆಲ್ಲಿಯಲ್ಲಿ ಡಿಗ್ರಿ ಮಾಡುತ್ತಿದ್ದಳು. ಬಹುಶಃ ಅವಳಿಗೆ ಗೊಂಬೆ ಆದಿತ್ಯನ ಜೊತೆ ನಡೆದುಕೊಳ್ಳುತ್ತಿರುವ ರೀತಿಗೆ ತಾನೇ ಏನಾದರೂ ಒಂದು ಮಾಡಿ ಗೊಂಬೆಗೆ ತಿಳಿ ಹೇಳುತ್ತಿದ್ದಳು. ಆದರೆ ಗೊಂಬೆಯ ಅದೃಷ್ಟ ಕೈಕೊಟ್ಟಿತ್ತೇನೋ. ಆದಿತ್ಯ ಯಾವ ವಿಷಯವನ್ನು ಸಹ ಆರು ಬಳಿ ಹೇಳಲೇ ಇಲ್ಲ. ಜೊತೆಗೆ ಮನೆಯಲ್ಲಿ ಯಾರಿಗೂ ವಿಷಯ ತಿಳಿದಿರಲಿಲ್ಲ. ನೀನಂದರೆ ನನಗೆ ಇಷ್ಟ ಇಲ್ಲ ಎಂದು ಅವಳು ಹೇಳಿದ ಮಾತು ಅವನ ಮನಸ್ಸಿಗೆ ಘಾಸಿ ಉಂಟು ಮಾಡಿತು. ಆ ಒಂದು ಮಾತಿನಿಂದ ಆದಿತ್ಯ ಗೊಂಬೆಯಿಂದ ದೂರವೇ ಉಳಿಯಲು ಪ್ರಯತ್ನಿಸಿದ. ಮನದಲ್ಲಿ ಅವಳ ಮೇಲೆ ಪ್ರೀತಿ ಇದ್ದರೂ ಅವಳು ತಾನು ಜೀವನದಲ್ಲಿ ಸ್ವತಂತ್ರಳಾಗಿ ಯಾರ ಹಂಗಿಲ್ಲದೆಯೂ ಬದುಕಬೇಕು ಎಂದು ಹೇಳಿದ್ದರಿಂದ ಅವನು ಬೆಂಗಳೂರಿಗೆ ಹೊರಟು ಹೋದ, ಮುಂದಿನ ವಿದ್ಯಾಭ್ಯಾಸಕ್ಕಾಗಿ. ತಿಂಗಳಿಗೊಮ್ಮೆ ಅವನು ಊರಿಗೆ ಬಂದರೂ ಅವನನ್ನು ಕಂಡರೆ ಅಪರಿಚಿತರಂತೆ ವರ್ತಿಸುತ್ತಿದ್ದಳು. ಅವಳಿಗೆ ತಿಳಿದಿರಲಿಲ್ಲ ಆದಿತ್ಯನ ಪ್ರೀತಿ ಎಂಥದ್ದೆಂದು. ಅಂದು ಗೊಂಬೆ ಮನೆಯಿಂದ ಹೊರಹೋದವಳು ಎಷ್ಟು ಹೊತ್ತಾದರೂ ಬರಲೇ ಇಲ್ಲ. ಗಾಬರಿಯಾದ ಪಾರ್ವತಿ, ಪ್ರಸನ್ನ, ಅಶ್ವಥ್ರವರು ಗೊಂಬೆಗೆ ನಿರಂತರವಾಗಿ ಕಾಲ್ ಮಾಡುತ್ತಲೇ ಇದ್ದರು. ಅವಳ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಇತ್ತ ಆದಿ ಗೊಂಬೆಯ ವಿಷಯವನ್ನು ಯೋಚಿಸುತ್ತಲೇ ಇದ್ದ. ಅವಳು ತನ್ನನ್ನು ಮದುವೆಯೇ ಆಗುವುದಿಲ್ಲ ಎಂದು ಹೇಳಿದ್ದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುತ್ತಲೇ ಇದ್ದ. ಅವಳ ಮಾತು ಪದೇ ಪದೇ ಪ್ರತಿಧ್ವನಿಸುತ್ತಿರುವಂತೆ ಭಾಸವಾಯಿತು. ಅರೆ ಹುಚ್ಚನಂತನಾಗಿದ್ದ. ಅವನ ಕೋಪಕ್ಕೆ ರೂಮ್ನಲ್ಲಿದ್ದ ವಸ್ತುಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿದ್ದವು. ಫೋನ್ ಸಹ ಯಾವುದೋ ಮೂಲೆಯಲ್ಲಿ ಬಿದ್ದಿತು. ಇವನು ಮೊದಲ ಬಾರಿಗೆ ಅವಳ ಮುದ್ದಾದ ಮುಖ ನೆನೆದು ಕಂಠಪೂರ್ತಿ ಕುಡಿದು ಬಿದ್ದಿದ್ದನು. ಆದಿತ್ಯನಿಗೂ ಸಹ ಕಾಲ್ ಮಾಡಿದ್ದರು. ಅವನ ಫೋನ್ ಯಾವುದೋ ಮೂಲೆಯಲ್ಲಿ ಬಿದ್ದಿತು. ಒಂದು ದಿನದ ನಂತರ ಆದಿತ್ಯ ಅವಳ ನೆನಪಿನಿಂದ ಹೊರಬರಲು ಸಾಕಷ್ಟು ಪ್ರಯತ್ನಿಸುತ್ತಿದ್ದ. ಆದರೆ ಅದು ಅವನಿಗೆ ಸಾಧ್ಯವಾಗದ ಕೆಲಸ. ಅವನದು ನಿನ್ನೆ ಮೊನ್ನೆಯ ಪ್ರೀತಿಯಲ್ಲ, ಬಾಲ್ಯದ ಪ್ರೀತಿಯದು. ಅವಳ ನೆನಪು ಒಂದೇ ಸಾಕು ಅವ ಉಸಿರಾಡಲು. ಅಂಥವನು ಹೇಗೆ ತಾನೇ ಮರೆಯಲು ಸಾಧ್ಯ? ಮುಂಜಾನೆಯ ಸಮಯ ಮತ್ತೆ ಫೋನ್ ಬಡಿದುಕೊಳ್ಳುತ್ತಿತ್ತು. ಎಚ್ಚರವಾದವ ಫೋನ್ ತೆಗೆದು ನೋಡಿದ. ಅಷ್ಟರಲ್ಲಿ ಕಾಲ್ ಕಟ್ಟಾಯಿತು. ಮತ್ತೊಮ್ಮೆ ಫೋನ್ ನೋಡಿದ. ಒಂದು ರಾತ್ರಿ ಒಂದು ಹಗಲು ಮುಗಿದು ಮತ್ತೊಂದು ರಾತ್ರಿ ಶುರುವಾಗುವ ಮುನ್ನವೇ ಮನೆಯವರಿಂದ ನೂರಾರು ಕಾಲ್ ಮೆಸೇಜ್ಗಳು ಬಂದಿತು. ಗಾಬರಿಗೊಳಗಾದವ ಎದರಿಕೆಯಿಂದ ತಕ್ಷಣವೇ ಕಾಲ್ ಮಾಡಿದ. ಫೋನ್ ಮಾಡಿ ಹಲೋ ಎನ್ನುವಷ್ಟರಲ್ಲಿಯೇ ಅತ್ತಲಿಂದ ಬಂದ ವಿಷಯ ಕೇಳಿ ಬೆಚ್ಚಿಬಿದ್ದ. ಕುಡಿದ ನಶೆಯೆಲ್ಲ ಒಂದೇ ಕ್ಷಣದಿ ಸೊರ್ರನೆ ಇಳಿದು ಹೋಯಿತು. ಭಯದಲ್ಲಿ ಕೈಕಾಲುಗಳು ನಡುಗುತ್ತಿತ್ತು. ಯಾಕೋ ಅವನ ಹೃದಯ ಸೀಮಿತದಲ್ಲಿರಲಿಲ್ಲ. ತಕ್ಷಣವೇ ಹೊರಟು ನಿಂತನು. ಇತ್ತ ಆದಿತ್ಯ ಆರುಗೆ ಕಾಲ್ ಮಾಡಿ ಬೇಗನೆ ಹೊರಟು ಬರುವಂತೆ ತಿಳಿಸಿದ. ಆದರೆ ಅವಳು ಮಾತನಾಡುವ ಮೊದಲೇ ಏನೊಂದು ಮಾತನಾಡದೆ ಫೋನ್ ಇಟ್ಟನು. ಅವನಿಗೂ ವಿಷಯ ಗೊತ್ತಿಲ್ಲದಿರುವುದರಿಂದ
ಚಿಕ್ಕಮಗಳೂರಿನ ಪ್ರತಿಷ್ಠಿತ ಹಾಸ್ಪಿಟಲ್ಗೆ ಅವಸರವಾಗಿ ಬಂದನು ಗಾಬರಿಯಿಂದ. ಆಪರೇಷನ್ ಥಿಯೇಟರ್ನತ್ತ ನಡೆದ. ಒಳಗೆ ಚಿಕಿತ್ಸೆ ನಡೆಯುತ್ತಲಿತ್ತು. ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ ಕುಳಿತಿದ್ದರು. ಅವರನ್ನೆಲ್ಲ ನೋಡಿ, ಅಪ್ಪ, ಅಶು, ಏನಾಯ್ತು ಗೊಂಬೆಗೆ ಹೇಳಿ, ಯಾಕೆ ಹಾಸ್ಪಿಟಲ್ಗೆ ಬರೋಕೆ ಹೇಳಿದ್ರಿ ಹೇಳಿ, ಯಾಕೆ ಎಲ್ಲರೂ ಹೀಗಿದ್ದೀರಿ, ನಿಮ್ಮನ್ನೇ ಕೇಳ್ತಿರೋದು, ಯಾರಾದರೂ ಬಾಯಿ ಬಿಟ್ಟು ಮಾತಾಡಿ, ಕಮಾನ್ ಸ್ಪೀಕ್ ಅಪ್ ಎಂದು ಕೂಗಿದ. ಏನೊಂದು ಮಾತನಾಡದೆ ಎಲ್ಲರೂ ಸುಮ್ಮನೆ ನಿಂತಿದ್ದರು. ಇನ್ನೇನು ಅವನು ಮತ್ತೊಮ್ಮೆ ಮಾತನಾಡಬೇಕೆನ್ನುವಷ್ಟರಲ್ಲಿ ಡಾಕ್ಟರ್ ಹೊರಬಂದವರೇ, ಪೇಷಂಟ್ಗೆ ಟ್ರೀಟ್ ಮಾಡಿದ್ದೀವಿ, ಇನ್ನೂ ಪ್ರಜ್ಞೆ ಬಂದಿಲ್ಲ, ಅದು ಅಲ್ಲದೆ ಇದು ಪೊಲೀಸ್ ಕೇಸ್ ಆಗುತ್ತೆ, ಧೈರ್ಯ ತಂದುಕೊಳ್ಳಿ, ಸಮಾಧಾನ ಮಾಡಿಕೊಳ್ಳಿ ಎಂದು ನಿಟ್ಟುಸಿರು ಬಿಟ್ಟು ಹೋದರು. ಅಪ್ಪ, ಏನಾಯಿತು, ಯಾಕೆ ಹೀಗೆ ನಿಂತಿದ್ದೀರಾ, ಏನಾಯಿತು ಹೇಳಿ, ಹಾಸ್ಪಿಟಲ್ಗೆ ಬಾ ಗೊಂಬೆಗೆ ಅಂತ ಅಷ್ಟೇ ಹೇಳಿದ್ದು ನೀವು. ಏನಾಯ್ತಪ್ಪ ನನ್ನ ಗೊಂಬೆಗೆ, ಮಾತಾಡಿ ಅಪ್ಪ. ಅಶು, ನೀನಾದರೂ ಹೇಳು, ಡಾಕ್ಟರ್ ಏನೇನೋ ಮಾತಾಡ್ತಿದ್ದಾರೆ, ನನಗೊಂದು ಅರ್ಥ ಆಗ್ತಿಲ್ಲ. ಪೊಲೀಸ್ ಕೇಸ್ ಆಗುತ್ತೆ ಅಂದರೆ ಏನರ್ಥ? ಅಶು, ಮಾತಾಡು, ಹೇಳು, ಏನು ವಿಷಯ ಅಂತ. ಏನಂತ ಹೇಳೋಕಂದ, ಅದು ನೀನೀಗ ಧೈರ್ಯ ತಗೋಬೇಕು ಹಾದಿ. ನಮ್ಮ ಗೊಂಬೆನೋ ಯಾರೋ ಹಾಳು ಮಾಡಿದ್ದಾರೆ ಕಣೋ, ಅವಳ ಲೈಫ್ ಹಾಳಾಯ್ತೋ, ಅವಳನ್ನು ಯಾರೋ ಅತ್ಯಾಚಾರ ಮಾಡಿದ್ದಾರೆ ಕಣೋ, ಊರ ಹೊರಗಿರೋ ಆಳು ಗುಡಿ ಹತ್ತಿರ ಪ್ರಜ್ಞೆ ಇಲ್ಲದೆ ಬಿದ್ದಿದ್ಲೋ, ಯಾರೋ ಫೋನ್ ಮಾಡಿ ನಮಗೆ ವಿಷಯ ತಿಳಿಸಿದ್ರು, ಅದು ಅವಳ ಫೋನಿಂದಾನೇ ಕಾಲ್ ಮಾಡಿ ಇಷ್ಟು ಹೇಳುವಷ್ಟರಲ್ಲಿ ಅವರ ಗಂಟಲುಬ್ಬಿ ಬಂದಿತು. ಹಣೆ ಚಚ್ಚಿಕೊಂಡು ಅಳುತ್ತಿದ್ದರು. ಅವರ ಮಾತು ಕೇಳಿದ ಹಾದಿ ಆಘಾತ ತಾಳಲಾರದೆ ಕುಸಿದು ಬಿದ್ದರೆ, ಆಗ ತಾನೇ ಒಳಬಂದ ಆರು ಇವರ ಮಾತು ಕೇಳಿ ಗರಬಡಿದವಳಂತೆ ನಿಂತು ಬಿಟ್ಟಳು. ಆದಿತ್ಯ ಮಾತನಾಡದೆ ಶಾಕ್ನಲ್ಲಿ ಬಿದ್ದಿದ್ದನ್ನು ಕಂಡ ಅಶು ಹಾಗೂ ಪ್ರಸನ್ನರವರು ಗಾಬರಿಯಿಂದ ಅವನನ್ನು ಎಬ್ಬಿಸಿ ಕುಳ್ಳಿರಿಸಿದವರು. ಅವನ ಜೊತೆ ಮಾತನಾಡಬೇಕೆನ್ನುವಷ್ಟರಲ್ಲಿ ಸುಮ್ಮನೆ ನಿಂತಿದ್ದ ಆರಾಧನಾ ಅವರ ಕಣ್ಣಿಗೆ ಕಂಡಳು. ಅಶ್ವಥ್ರವರು ಆರು ಬಳಿ ಹೋದವರೇ ಪುಟ್ಟ ಎಂದು ಕರೆದರು. ಕೇಳಿಸದಂತೆ ಸುಮ್ಮನೆ ನಿಂತಿದ್ದಳು. ಅವಳ ಭುಜದ ಮೇಲೆ ಕೈಯಿಟ್ಟು ಮತ್ತೊಮ್ಮೆ ಕೂಗಿದಾಗ ಅಶ್ವಥ್ರವರ ಕಡೆ ಅಸಹಾಯಕತೆಯಿಂದ ತಿರುಗಿದಳು. ಆ ನೋಟದ ಭಾವನೆ ಅರಿಯಲಾಗಲಿಲ್ಲ ಅವರಿಗೆ. ಅಪ್ಪ, ಏನಾಯಿತು ಗೊಂಬೆ ಅಕ್ಕನಿಗೆ, ಅದು ನಾನು ಕೇಳಿದ್ದಿಲ್ಲ ನಿಜಾನ, ಹೇಳಪ್ಪ, ಯಾರು ಇದಕ್ಕೆಲ್ಲ ಕಾರಣ, ಹೇಗಾಯ್ತಪ್ಪ ಇದೆಲ್ಲ ಎಂದು ಬಿಕ್ಕಳಿಸಿ ಅಳುತ್ತಿದ್ದಳು. ಪುಟ್ಟ, ಸಮಾಧಾನ ಮಾಡ್ಕೊಳ್ಳೋ, ನೀನೇ ಹೀಗೆ ಅಳ್ತಿದ್ರೆ ಆದಿಗೆ ಪಂಕಜಾಗೆ ಯಾರೋ ಸಮಾಧಾನ ಮಾಡ್ತಾರೆ, ಅಲ್ಲಿ ನೋಡು ಇಬ್ಬರು ಹೇಗೆ ಆಗಿದ್ದಾರೆ, ಮೈಮೇಲೆ ಪ್ರಜ್ಞೆ ಇಲ್ಲದೆ ಇರೋ ಥರ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮಾವ, ಇದು ಸಮಾಧಾನ ಮಾಡ್ಕೊಳ್ಳೋ ವಿಷಯನ ಹೇಳಿ ಎಂದವಳೆ ಆದಿತ್ಯನ ಪಕ್ಕ ಹೋಗಿ ನಿಂತು ಅವನ ಭುಜದ ಮೇಲೆ ಕೈ ಇಟ್ಟಳು. ಅವಳನ್ನು ನೋಡಿದವನೇ ಬಿರುಸಾಗಿ ಎದ್ದು ನಿಂತವ ಅವಳನ್ನು ಅಪ್ಪಿ ಸಣ್ಣ ಮಕ್ಕಳಂತೆ ಅತ್ತನು. ಅವನು ಗೊಂಬೆಯನ್ನು ಎಷ್ಟು ಪ್ರೀತಿಸುತ್ತಿದ್ದನೋ ಅಷ್ಟೇ ಗಾಢವಾಗಿ ಆರೂನ ಸಹ ಹಚ್ಚಿಕೊಂಡಿದ್ದನು. ಅವನ ಅಳು ಸಮಸ್ಥಿತಿಗೆ ಬಂದಿತು. ಅವನ ಅಳು ತಹಬದಿಗೆ ಬಂದ ಮೇಲೆ ಅವರಿಬ್ಬರ ಕಣ್ಣು ಹುಡುಕಿದ್ದು ಪಂಕಜ ಅವರನ್ನು. ಮಾವ, ಪಂಕಜಮ್ಮ ಎಲ್ಲಿ ಕಾಣ್ತಿಲ್ಲ ಎಂದಾಗ ಎಲ್ಲರ ಮೌನ ಅವಳಿಗೆ ಭಯ ತರಿಸಿತು. ಪಾರು ಅತ್ತೆ, ನೀವಾದರೂ ಮಾತಾಡಿ, ಪಂಕಜ ಅಮ್ಮ ಎಲ್ಲೋದ್ರು ಎಂದಾಗ ಅವರು ಅಲ್ಲಿ ಎಂದು ಅವರೆದುರಿಗಿದ್ದ ವಾರ್ಡ್ನತ್ತ ಕೈ ತೋರಿಸಿ ಇತ್ತ ಗೊಂಬೆಗಾದ ಸ್ಥಿತಿಯನ್ನು ನೋಡಿದ ತಾಯಿ ಹೃದಯ ಆಘಾತಕ್ಕೊಳಗಾಗಿ ಅವರನ್ನು ಸಹ ಅದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದರು. ಅಲ್ಲಿದ್ದಾಳೆ ನೋಡು ಕಂದ, ಮಗಳಿಗಾಗಿರೋ ಸ್ಥಿತಿಗೆ ಆ ತಾಯಿ ಹೃದಯ ತಡೆದುಕೊಳ್ಳೋಕ್ಕಾಗದೆ ಹಾರ್ಟ್ ಅಟ್ಯಾಕ್ ಆಗಿದೆ. ಈ ಕಡೆ ಮಗಳು, ಆ ಕಡೆ ಅಮ್ಮ, ಇಬ್ಬರು ಜ್ಞಾನ ಇಲ್ಲದೆ ಮಲಗಿದ್ದಾರೆ. ನಮ್ಮ ಹೊಟ್ಟೆ ಉರಿಸುವುದಕ್ಕೆ ಇಂತಹ ಪರಿಸ್ಥಿತಿ ನನ್ನ ಶತ್ರುಗಳಿಗೂ ಬೇಡ ಎಂದು ಅಳುತ್ತಿದ್ದರು. ಆದಿತ್ಯ ಆರುಗೆ ಇದನ್ನು ಅರಗಿಸಿಕೊಳ್ಳಲು ಆಗಲಿಲ್ಲ. ಅತ್ತೆ, ಅಮ್ಮ, ಇತ್ತ ಮಗಳು, ಇಬ್ಬರು ಸ್ಥಿತಿಯು ಒಂದೇ ತೆರನಾಗಿತ್ತು. ಯಾರೊಬ್ಬರಿಗೂ ಪ್ರಜ್ಞೆಯೇ ಬಂದಿರಲಿಲ್ಲ. ಒಂದೇ ಮನೆಯ ಇಬ್ಬರು ಸದಸ್ಯರು ಹಾಸ್ಪಿಟಲ್ನ ಒಳಗೆ ನಿಶ್ಚಿಂತೆಯಿಂದ ಮಲಗಿದ್ದರು. ಗೊಂಬೆಯನ್ನು ಇನ್ನು ವಾರ್ಡ್ಗೆ ಶಿಫ್ಟ್ ಮಾಡಿರಲಿಲ್ಲ. ಬಾಗಿಲ ಕಡೆ ಕೈ ಮಾಡಿ ತೋರಿಸಿದವನೇ, ಪುಟ್ಟ, ಗೊಂಬೆ, ನನ್ನ ಗೊಂಬೆ ಮೇಲೆ ಯಾರಿಗೆ ಕೋಪ ಇತ್ತು, ಯಾರವಳನ್ನು ರೇಪ್ ಎಂದವನೇ ತಲೆ ಚಚ್ಚಿಕೊಂಡು ಅವಳ ಕಾಲ ಬುಡದಲ್ಲಿ ಕುಳಿತು ಅಳುತ್ತಿದ್ದನು. ನಾನೆಂಥ ಪಾಪಿ, ಅವಳ ಜೊತೆ ಇದ್ದು ಅವಳ ರಕ್ಷಣೆ ಮಾಡೋ ಬದಲು ಅವಳ ತಿರಸ್ಕಾರ ಮಾಡಿದ್ದಕ್ಕೆ ಅವಳನ್ನು ಬಿಟ್ಟು ಹೋಗ್ಬಿಟ್ಟೆ. ಅವಳ ಕಾವಲಿಗಿರಬೇಕಾದವನೇ ಅವಳಿಂದ ದೂರ ಇದ್ದು ಪರೋಕ್ಷವಾಗಿ ಅವಳ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ. ಅವಳನ್ನು ಕಾಪಾಡಿಕೊಳ್ಳೋಕ್ಕಾಗದೇ ಇರೋ ನಾನು ಬದುಕಿದ್ದು ಏನು ಪ್ರಯೋಜನ? ಅವಳಿಗೆ ಹೇಗೆ ಮುಖ ತೋರಿಸ್ಲಿ? ನಾನಿನ್ನು ಬದುಕಿರಬಾರದು. ಅವಳ ಎದುರು ನಿಲ್ಲೋಕ್ಕೂ ನನಗೆ ಧೈರ್ಯ ಬರ್ತಿಲ್ಲ. ನಾನಿನ್ನು ಬದುಕಿರುವುದಿಲ್ಲ, ನಾನು ಸಾಯೋದೇ ಬೆಟರ್ ಎಂದು ಏನೇನೋ ಹರಟುತ್ತಾ ಏನೋ ನಿರ್ಧರಿಸಿದವನಂತೆ ಬಿರುಸಾಗಿ ಹೋಗುತ್ತಿದ್ದವನ ಕೈ ಹಿಡಿದು ನಿಲ್ಲಿಸಿದಳು. ಎಲ್ಲೋಗ್ತಿದ್ಯಾ ಆದಿ? ಗೊತ್ತಿಲ್ಲ, ಆದರೆ ಗೊಂಬೆ ಎದುರು ನಿಲ್ಲೋ ಧೈರ್ಯ ಬರ್ತಿಲ್ಲ ನನಗೆ. ನಾನು ಬದುಕಿದ್ದು ಯಾವ ಪ್ರಯೋಜನವೂ ಇಲ್ಲ. ನಾನು ಸತ್ತೋಗ್ತೀನಿ ಬಿಡು ನನ್ನ ಕೈನ. ನೀನು ಸತ್ತೋಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ ಆದಿ? ನೀನು ಸತ್ತೋದ್ರೆ ಗೊಂಬೆ ಹಕ್ಕಂಗೆ ಆಗಿರೋ ಅನ್ಯಾಯನ ಸರಿಪಡಿಸೋರು ಅವರು ಯಾರು ಅಂತ ತಿಳ್ಕೊಂಡು ಅವರಿಗೆ ಶಿಕ್ಷೆ ಕೊಡಿಸೋದು ಬೇಡವಾ?
ಗೊಂಬೆ ಅಕ್ಕಂಗೆ ಪ್ರಜ್ಞೆ ಬಂದರೆ ಅವಳಿಗೆ ನಡೆದಿರೋ ಘಟನೆ ನೆನಪಾಗಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಎಂದವಳ ಬಾಯಿ ಮುಚ್ಚಿದ. ಅವಳ ಮಾತು ಮುಂದುವರಿಯದಂತೆ, ಪ್ಲೀಸ್ ಕಣೋ, ಏನೇನೋ ಮಾತಾಡಬೇಡ, ಭಯ ಆಗುತ್ತೆ ಎಂದ ಕಣ್ತುಂಬಿಕೊಂಡು. ಮತ್ತೆ ನೀನು ಹಾಡೋ ಮಾತಿಲ್ಲ ಸರಿನಾ? ಹಾಗಾದರೆ ಹೋಗು, ನಿನ್ನಿಷ್ಟ ಬಂದ ಹಾಗೆ ಮಾಡು ಎಂದವಳೆ ಅವನ ಕೈ ಬಿಟ್ಟಳು. ಅಸಹಾಯಕನಾಗಿ ನಿಂತು ಬಿಟ್ಟನು. ಏನೊಂದು ಮಾತನಾಡದೆ. ಅವನ ನಿರ್ಭಾವುಕತೆಯನ್ನು ಕಂಡ ಆರಾಧನಾಗೆ ತಿಳಿದಿತ್ತು ಅವನ ಮನಕ್ಕಾಗುತ್ತಿದ್ದ ವೇದನೆ. ಪ್ಲೀಸ್ ಆದಿ, ಹೀಗಿರಬೇಡ. ನೀನು ನನಗೆ ಸಂಕಟ ಆಗುತ್ತೆ. ಅಲ್ಲಿ ನೋಡು, ಪಂಕಜ ಅಮ್ಮನ ಮಗಳ ಸ್ಥಿತಿಯನ್ನು ನೆನೆದು ಅವರ ಮನಸ್ಸು ಎಷ್ಟು ನೊಂದಿದೆಯೋ. ಈಗ ನಾವೇ ಅವರನ್ನು ಸಮಾಧಾನಪಡಿಸಬೇಕು. ಅಂಥದರಲ್ಲಿ ನಾವೇ ಹೀಗೆ ಇದ್ದರೆ ಅವರಿಗೆಲ್ಲ ಧೈರ್ಯ ಹೇಳಬೇಕಾಗಿರುವವನು ನೀನು. ನೀನೇ ಹೀಗಿದ್ದರೆ ನಮಗೆಲ್ಲ ಯಾರು ದಿಕ್ಕೋ ಆದಿ? ನಾನು ಹಾದಿ ಹೇಡಿಯಲ್ಲ, ಇಷ್ಟೊಂದು ದುರ್ಬಲ ಮನಸ್ಸಿನ ವ್ಯಕ್ತಿಯಲ್ಲ ಅಂತ ಅಂದುಕೊಂಡಿದ್ದೀನಿ. ಹೌದು ಪುಟ್ಟ, ನಾನು ಹೇಡಿಯಲ್ಲ. ನಾನು ತಪ್ಪು ನಿರ್ಧಾರ ತಗೋಬಿಟ್ಟೆ. ಇನ್ಮೇಲೆ ಇಂತಹ ತಪ್ಪು ನಿರ್ಧಾರ ಯಾವತ್ತೂ ತಗೊಳ್ಳೋದಿಲ್ಲ ಪುಟ್ಟ. ಮಿಸ್ ಯು. ನಾನು ಗೊಂಬೆ ಮೊದಲಿನ ಹಾಗೆ ಖುಷಿಯಿಂದ ಇರೋ ಹಾಗೆ ನಾನು ಮಾಡ್ತೀನಿ ಕಣೋ. ಜ್ವರ ಬಂದಾಗ ಇಂಜೆಕ್ಷನ್ ಕೊಟ್ಟರೆ ಕೂಗಾಡೋಳು ಅಂಥವಳು ಒಳಗೆ ಹೇಗೆ ಮಲಗಿದ್ದಾಳೆ. ಅವಳಿಗೆ ಎಷ್ಟು ನೋವಾಗ್ತಿದೆಯೋ. ಹೂವಿನ ಥರ ಅವಳನ್ನು ಜೋಪಾನವಾಗಿ ನೋಡ್ಕೊತಿದ್ದೆ. ಆ ಹೂವನ್ನು ಹೊಸಕು ಹಾಕಿರೋ ಆ ನೀಚರನ್ನು ಖಂಡಿತ ಬಿಡೋದಿಲ್ಲ. ಅವರಿಗೆ ನೋವು ಅಂದರೆ ಏನು ಅಂತ ತೋರಿಸ್ತೀನಿ, ನೋಡ್ತಿರು. ಆಮೇಲೆ ನನ್ನ ಗೊಂಬೆನ ಜೋಪಾನವಾಗಿ ನೋಡ್ಕೊತೀನಿ, ನೋಡ್ತಿರು ಎಂದು ಕಣ್ಣೊರೆಸಿಕೊಳ್ಳುತ್ತಾ, ಇದು ನನ್ನ ಆದಿ ಅಂದರೆ ಬಾ ಎಂದವಳೆ ಆದಿಯ ಕೈ ಹಿಡಿದು ಪಂಕಜ ಅವರ ಹತ್ತಿರ ಹೋದಳು. ಹೋಗು, ಸಮಾಧಾನ ಮಾಡು ಆದಿ. ಪಂಕಜ ಅಮ್ಮನ ಹತ್ರ ಮಾತಾಡು. ನೀನೇ ಈಗ ಅವರಿಗೆಲ್ಲ ಸಾಂತ್ವನ ಹೇಳಬೇಕಾದವನು ನೀನು. ಅತ್ತೆ, ಎದ್ದೇಳಿ ಅತ್ತೆ, ನೀವು ಹೀಗಿರಬೇಡಿ. ನಿಮ್ಮನ್ನು ಈ ಥರ ನೋಡೋಕ್ಕಾಗ್ತಿಲ್ಲ. ನೋಡಿ, ನಮ್ಮ ಗೊಂಬೆಗೆ ಏನೂ ಆಗಲ್ಲ. ಅವಳು ಬೇಗ ಹುಷಾರಾಗ್ತಾಳೆ. ದೊಡ್ಡವರಾದ ನೀವುಗಳ ಹೀಗೆ ಆಗಿಬಿಟ್ಟರೆ ನಾನು ಏನು ಮಾಡಬೇಕು? ಹೇಳಿ ಅತ್ತೆ, ಕಣ್ಬಿಡಿ ಅತ್ತೆ. ಅಮ್ಮ, ನೀನಾದರೂ ಹೇಳಮ್ಮ ಅತ್ತೆ, ನಾನು ನಿಮ್ಮ ಮುದ್ದಿನ ಮಗ ಹಾದಿ ಬಂದಿದ್ದೀನಿ. ಎದ್ದೇಳಿ ಅತ್ತೆ ಎಂದು ಬಿಕ್ಕುತ್ತಾ ಪಂಕಜ ಅವರನ್ನು ಅಪ್ಪಿದನು. ಪಂಕಜ ಅವರು ಮೌನವಾಗಿ ಮಲಗಿದ್ದರು. ತನಗಿರುವ ಒಂದೇ ಒಂದು ಜೀವ ಒಳಗೆ ಯಾತನೆ ಪಡುತ್ತಿರುವಾಗ ತಾಯಿ ಹೃದಯ ಹೇಗೆ ತಾನೇ ಎಲ್ಲವನ್ನು ಸಹಿಸಿಕೊಳ್ಳುತ್ತೆ? ಅವಳಿಗೋಸ್ಕರನೇ ಅವರ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಇಂದು ಅವಳಿಗಾದ ಸ್ಥಿತಿಯನ್ನು ನೆನಪಿಸಿಕೊಂಡವರ ಮನದ ರೋದನೆ ಅವರಿಗಷ್ಟೇ ಗೊತ್ತು. ಯಾರಿಗೂ ಗೊಂಬೆಯನ್ನು ನೋಡುವ ಧೈರ್ಯವಿರಲಿಲ್ಲ. ಹೇಗಿರುವಳು ಎಂಬ ಆತಂಕ, ಭಯದಲ್ಲಿ ದಿನದೂಡಿದರು. ಮರುದಿನ ಮುಂಜಾನೆಯ ವೇಳೆಗೆ ಗೊಂಬೆಗೆ ಪ್ರಜ್ಞೆ ಬಂದಿತು. ಎದರುತ್ತಲೇ ಹೊಳಬಂದ ಆರು ಗೊಂಬೆಯನ್ನು ಕಂಡು ಒಂದು ಕ್ಷಣ ಹೌಹಾರಿದಳು. ಅವಳ ಮುಖ ಕೈಕಾಲುಗಳೆಲ್ಲ ತರಚಿದ್ದವು. ಕೆನ್ನೆ ಊದಿಕೊಂಡಿತು, ತುಟಿ ಸೀಳಿಕೊಂಡಿತು, ಮುಖ ಎಲ್ಲವೂ ಬಾಡಿ ಹೋಗಿತ್ತು. ಬಸವಳಿದಿದ್ದಳು. ಹತ್ತಿರ ಬರುತ್ತಿದ್ದ ಆರಾಧನನನ್ನು ಕಂಡವಳೆ ಹೆದರಿ ಮುದುರಿ ಕುಳಿತಿದ್ದಳು. ಯಾರು ನೀವು? ನಾನ್ಯಾರು? ನಾನೇಕೆ ಇಲ್ಲಿದ್ದೀನಿ? ಇಲ್ಲಿಗೆ ಹೇಗೆ ಬಂದೆ? ಏನೇನೋ ಮಾತನಾಡುತ್ತಿದ್ದಳು. ಅವಳ ಮಾತು ಕೇಳಿ ಬರ ಸಿಡಿಲೆರಗಿದಂತಾಗಿತ್ತು. ಅಳುತ್ತಲೇ ಬಂದ ಆರು, ಅಕ್ಕ, ನಾನು ಕಣೆ ನೀನು ಆರು. ಇಲ್ಲಿ ನೋಡು, ಮಾಮ, ಆದಿಮಾಮ ಬಂದಿದ್ದಾನೆ ಕಣೆ. ನೀನು ಹೀಗೆಲ್ಲ ಹಾಡೋದು ನೋಡಿದರೆ ಅವನ ಹೃದಯ ಹೊಡೆದೋಗುತ್ತೆ ಕಣೆ ಅಕ್ಕ. ನಿನಗೆ ಮುಖ ತೋರಿಸೋಕ್ಕಾಗದೆ ಹೊರಗಡೆ ಕೂತಿದ್ದಾನೆ ಕಣೆ ಎಂದು ಅಳುತ್ತಾ ಅಪ್ಪಿದವಳನ್ನು ಜೋರಾಗಿ ತಳ್ಳಿದಳು. ಅವಳನ್ನು ತಳ್ಳಿ ಮತ್ತೆ ಭಯದಿ ಮುದುರಿ ಕೂತವಳೆ. ನೋಡಿ, ನನ್ನ ಹತ್ರ ಬರಬೇಡಿ, ಬಂದರೆ ಚೆನ್ನಾಗಿರೋದಿಲ್ಲ, ದೂರ ಹೋಗಿ ಎಂದು ಕೂಗಾಡುತ್ತಾ ಹರಚುತ್ತಿದ್ದಳು. ನರ್ಸ್ ಬಂದವರೇ ಆರಾಧನಾಳ ಸಹಾಯದಿಂದ ಅವಳಿಗೆ ಇಂಜೆಕ್ಷನ್ ಕೊಟ್ಟರು. ಡಾಕ್ಟರ್, ಅಕ್ಕನಿಗೆ ಏನಾಗಿದೆ? ಯಾಕಿಂಗ್ ಆಡ್ತಿದ್ದಾಳೆ? ಅವಳು ನನ್ನ ಯಾರು ಅಂತ ಕೇಳ್ತಾಳೆ. ಅವಳಿಗೆ ನಾನು ಯಾರು ಅಂತ ಗೊತ್ತಿಲ್ವಾ? ಹೇಳಿ ಎಂದು ಪುಟ್ಟ ಮಗುವಿನಂತೆ ಡಾಕ್ಟರ್ ಕೈ ಹಿಡಿದು ಕೇಳಿದಳು. ಅವಳಾಡಿದ ರೀತಿಗೆ ಡಾಕ್ಟರ್ ಸಹ ತುಸು ಬೇಸರವಾಯಿತು. ನೋಡು ಆರಾಧನಾ, ಯಾರೋ ನಿನ್ನ ಅಕ್ಕನ ತಲೆಗೆ ಬಲವಾಗಿ ಹೊಡೆದಿದ್ದಾರೆ. ಐ ಥಿಂಕ್ ಅವಳಿಗೆ ಮೆಮೊರಿ ಲಾಸ್ ಆಗಿದೆ. ಅದಕ್ಕೆ ಅವಳಿಗೆ ನಿಮ್ಮ ಗುರುತು ಸಿಕ್ಕಿಲ್ಲ. ಅವಳ ಮೈಕೈಯೆಲ್ಲ ಜಜ್ಜಿ ಹೋಗುವಷ್ಟರ ಮಟ್ಟಿಗೆ ಅವಳನ್ನು ಹಿಂಸಿಸಿದ್ದಾರೆ. ನೆನಪು ಬರೋದು ತುಂಬ ಕಷ್ಟ. ಆರು, ಧೈರ್ಯ ತಗೋ. ನಿಮ್ಮನೆಯವರನ್ನು ಕಳಿಸು, ನಾನು ಅವರ ಜೊತೆ ಮಾತನಾಡಬೇಕು ಎಂದವರೇ ತಮ್ಮ ಸ್ವಸ್ಥಾನಕ್ಕೆ ಮರಳಿದರು. ಅವರು ಮಾತನಾಡಿದ ಮಾತುಗಳನ್ನು ಮನನ ಮಾಡಿಕೊಳ್ಳುತ್ತಲೇ ಮಲಗಿದ್ದ ಗೊಂಬೆಯ ತಲೆ ಸವರಿ ಅವಳ ಪಕ್ಕ ಕುಳಿತು, ನಿನ್ನ ಈ ಸ್ಥಿತಿಗೆ ತಂದವರನ್ನು ಸುಮ್ಮನೆ ಬಿಡೋದಿಲ್ಲ ಅಕ್ಕ ಎಂದವಳೆ. ಏನೋ ನಿರ್ಧರಿಸಿದಂತೆ ಹೊರ ಹೋದವಳು ಸ್ತಬ್ಧವಾಗಿ ನಿಂತು ಬಿಟ್ಟಳು. ಎದುರುಗಿದ್ದ ಆದಿತ್ಯನನ್ನು ಕಂಡು. ಡಾಕ್ಟರ್ ಗೊಂಬೆಯ ಬಗ್ಗೆ ಮಾತನಾಡುವಾಗಲೇ ಒಳಗೆ ಬಂದವ ಅವರಾಡಿದ ಅಷ್ಟು ಮಾತುಗಳನ್ನು ಕೇಳಿಸಿಕೊಂಡಿದ್ದ. ಅವನು ಕಲ್ಲಿನಂತೆ ನಿಂತು ಬಿಟ್ಟಿದ್ದ. ತನ್ನ ಗೊಂಬೆಗೆ ಎಷ್ಟರ ಮಟ್ಟಿಗೆ ಹಿಂಸೆ ನೀಡಿರಬಹುದು ಎಂಬ ಅಂದಾಜು ಸಿಗುತ್ತಲೇ. ಆದಿ, ಮಾತಾಡೋ, ಯಾಕೋ ಹೀಗೆ ನಿಂತಿದ್ಯಾ? ಹೊರಗಡೆ ಅಪ್ಪ, ಅತ್ತೆ, ಮಾವ ಎಲ್ಲರೂ ಕಾಯ್ತಾ ಇದ್ದಾರೆ. ನೀನು ಹೀಗಿದ್ದರೆ ನನಗೆ ಭಯ ಆಗುತ್ತೆ ಎಂದು ಮಾತನಾಡಿದರೂ ಕೇಳದೆ ನಿಂತಿದ್ದವನ ಕೆನ್ನೆಗೆ ಬಾರಿಸಿದಳು.
ಏನಂತ ಮಾತಾಡ್ಲು? ನನ್ನ ಗೊಂಬೆಗೆ ಯಾರು ಹಿಂಗೆ ಮಾಡಿದ್ದು? ಅವಳು ಇನ್ನೂ ಮಗು ಥರ ಕಣೋ. ಅವಳಿಗೆ ಹೀಗೆಲ್ಲ ಮಾಡಿದ್ದಾರಲ್ಲ. ಅವಳಿಗೆ ಈಗ ತಾನ್ಯಾರು ಅಂತಾನೆ ಗೊತ್ತಿಲ್ಲ. ಅವಳಿಗೆ ಏನಾದರೂ ನೆನಪು ಬಂದರೆ ಮುಂದೆ ನೆನಪಿಸಿಕೊಳ್ಳುವುದಕ್ಕೂ ಭಯ ಆಗುತ್ತೋ ಎಂದವನನ್ನು ಸಮಾಧಾನಿಸಿ ಹೊರ ಕರೆದುಕೊಂಡು ಬಂದಳು. ಎಲ್ಲರೂ ಅವರಿಬ್ಬರು ಹೊರ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು. ಪಂಕಜ ಅವರು ಸುಧಾರಿಸಿಕೊಂಡಿದ್ದರು. ಅವರಿಗೂ ಸಹ ಆಗಷ್ಟು ಪ್ರಜ್ಞೆ ಬಂದಿತ್ತು. ಆದಿ ಗೊಂಬೆ ಎಂದು ಕನವರಿಸುತ್ತಿದ್ದರು. ನರ್ಸ್ ಬಂದವರೇ, ಪಂಕಜ ಅವರು ಹೇಳಿದಂತೆ ಆದಿ ಅನ್ನೋರನ್ನ ಪೇಷಂಟ್ ಕೂಗುತ್ತಿದ್ದಾರೆ, ಸೊ ಹೋಗಿ, ಆದರೆ ಜಾಸ್ತಿ ಮಾತಾಡೋಕೆ ಹೋಗಬೇಡಿ ಎಂದರು. ಆದಿತ್ಯನಿಗೆ ಒಬ್ಬನೇ ಹೋಗಲು ಭಯವಾಗಿ ಆರಾಧನಾನ ಜೊತೆ ಕರೆದುಕೊಂಡು ಹೋದನು. ಪಂಕಜ ಕಷ್ಟಪಟ್ಟು ಮಾಸ್ಕ್ ತೆಗೆದವರೇ ಆದಿತ್ಯನನ್ನು ಕಂಡು ಹತ್ತಿರ ಬರುವಂತೆ ಸನ್ನೆ ಮಾಡಿದರು. ಅಳುತ್ತಲೇ ಬಂದವ ಅವರ ಕೈ ಹಿಡಿದ. ಕಂದ, ನಾನು ಸತ್ತು ಹೋದರೆ ನನ್ನ ಮಗಳಿಗೆ ಇನ್ಯಾರೋ ದಿಕ್ಕು. ನನ್ನ ಮಗಳು ಜನರ ಬಾಯಿಗೆ ಆಹಾರ ಆಗಿಬಿಟ್ಟಿದ್ದಾಳಲ್ಲೋ. ಅವಳು ನಡೆದ ಕೆಟ್ಟವಳು ಅಂತ ಹಂಗಿಸಿ ಮಾತಾಡಿದರೆ ಅದನ್ನು ಸಹಿಸಿಕೊಂಡು ಹೇಗೋ ಬದುಕಿರ್ತಾಳೆ. ಅವಳನ್ನು ನಿನ್ನ ಜೊತೆ ಇಟ್ಕೊಬೇಡ ಕಣೋ. ಅವಳನ್ನು ನೋಡ್ಕೊಳ್ಳೋಕೆ ನಿಮಗೆಲ್ಲ ಕಷ್ಟ ಆಗೋದು ಬೇಡ. ಅವಳನ್ನು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸಿ ಬಿಡೋ. ನೀನು ಬೇರೆ ಯಾರನ್ನಾದರೂ ಮದುವೆಯಾಗಿ ನಿನ್ನ ಜೀವನ ನೋಡ್ಕೊ ತೊದಲುತ್ತಲೇ ಮಾತನಾಡುತ್ತಿದ್ದರು. ಅತ್ತೆ, ಅವಳು ನಿಮಗೆ ಮಾತ್ರ ಮಗಳಲ್ಲ ಅತ್ತೆ, ನಮ್ಮೆಲ್ಲರಿಗೂ ಅವಳು ಮಗು ಥರ ಅತ್ತೆ. ಅವಳನ್ನು ಪುಟ್ಟ ಮಗು ಇರುವಾಗಿನಿಂದಲೂ ಪ್ರೀತಿ ಮಾಡ್ತಾ ಬಂದಿದ್ದೀನಿ. ಅವಳೇ ನನಗೊಂದು ಮಗು ಅತ್ತೆ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಬಿಟ್ಟಿದ್ದೀನಿ ಅವಳನ್ನು. ಅವಳು ನನ್ನ ಹೆಂಡತಿ ಅಂತಾನೆ ಅಂದುಕೊಂಡಿದ್ದೀನಿ ಅತ್ತೆ. ಅವಳಲ್ಲದೆ ಈ ಜೀವನಕ್ಕೆ ಬೇರೆ ಯಾರು ಕೂಡ ಬರಲ್ಲ. ನೀವು ಇಷ್ಟೇನಾ ನನ್ನ ಅರ್ಥ ಮಾಡಿಕೊಂಡಿರೋದು? ಈ ಆದಿತ್ಯನ ಜೀವ ಅವಳು, ಈ ಆದಿತ್ಯನ ಉಸಿರು ಅವಳೇ ಅತ್ತೆ. ಈ ಆದಿ ಬಯಸೋದು ಅವಳ ಸುಖ ಸಂತೋಷ, ಅವಳ ಸನಿಹಾನೇ ಹೊರತು ಅವಳ ದೇಹನಲ್ಲ. ನನ್ನ ಪ್ರಾಣ ಹೋದರೂ ನಾನು ಅವಳನ್ನು ಎಲ್ಲಿಗೂ ಕಳುಹಿಸುವುದಿಲ್ಲ. ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ಮೊದಲು ಹುಷಾರಾಗಿ. ಆದಿತ್ಯನ ಮಾತು ಕೇಳಿ ಆ ತಾಯಿಯ ಹೃದಯ ಅಲ್ಪ ಮಟ್ಟಿಗೆ ತೃಪ್ತಿಪಟ್ಟುಕೊಂಡಿತು. ಆರಾಧನಾ ಅವರಿಬ್ಬರ ಮಾತುಗಳನ್ನು ಕೇಳುತ್ತಾ ಬಾಯಿಗೆ ಕೈ ಅಡ್ಡವಿಟ್ಟುಕೊಂಡು ಆದಷ್ಟು ನೋವನ್ನು ಸಹಿಸಿಕೊಂಡಿದ್ದಳು. ಅಲ್ಲಿ ಎಲ್ಲರಿಗಿಂತ ಪುಟ್ಟ ಹುಡುಗಿಯಾಗಿದ್ದಳು ಅವಳೇ. ಅವಳು ಸಣ್ಣದಾಗಿ ಬಿಕ್ಕುತ್ತಿದ್ದಳು. ಅಲ್ಲಿಯವರೆಗೂ ಆದಿ ಪಂಕಜ ಅವರು ತಮ್ಮದೇ ಮಾತುಕತೆಯಲ್ಲಿ ಮುಳುಗಿದ್ದವರು ಅವಳ ಅಳು ಕೇಳಿ ಅವಳ ಕಡೆ ತಿರುಗಿದರು. ಪಂಕಜ ಅವರು ಅವಳನ್ನು ಕರೆದು, ಪುಟ್ಟ, ಎಲ್ಲರನ್ನು ನೋಡಬೇಕು, ಒಳಗೆ ಕರೆ ಎಂದರು. ಇಷ್ಟೊತ್ತು ಅವರ ಮಾತನ್ನು ಐಸಿಯು ಎದುರಿನಲ್ಲಿ ಕಿಟಕಿಯ ಎದುರಿನಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದವರು ಒಳಗೆ ಬಂದರು. ಅತ್ತಿಗೆ, ನಾನಿನ್ನು ಬದುಕ್ತೀನಿ ಅನ್ನೋ ನಂಬಿಕೆ ಇಲ್ಲ. ನಿನ್ನ ಮೇಲೆ ನೀವೇ ಅವಳಿಗೆಲ್ಲ ಅವಳು ಬೈದು ಬುದ್ಧಿ ಹೇಳಿ, ಇಲ್ಲ ಅಂದರೆ ಅನಾಥೆ ಅಂತ ಹೇಳಿ ಅನಾಥಾಶ್ರಮಕ್ಕೆ ಸೇರಿಸಿಬಿಡಿ. ಇಷ್ಟು ದಿನ ತಂದೆ ಇಲ್ಲದೆ ಬೆಳೆದವಳು ಇನ್ಮುಂದೆ ತಾಯಿ ಇಲ್ಲದೆ ಜೀವನ ಕಳೆಯಬೇಕು ಎಂದವರ ಉಸಿರಾಟ ಕ್ಷಣಕ್ಕೂ ಏರಿಳಿತವಾಗುತ್ತಿತ್ತು. ಪ್ರಸನ್ನ ಅವಳು ನಿನ್ನ ಮಗಳಲ್ಲ ಕಣೆ, ಇನ್ಮುಂದೆ ನನ್ನ ಮಗಳು. ಆಗಿದ್ದನ್ನೆಲ್ಲ ಮರೆತು ಬಿಡೋಣ. ಎಲ್ಲನೂ ಸರಿ ಮಾಡ್ತೀನಿ, ನೀನು ರೆಸ್ಟ್ ಮಾಡಮ್ಮ. ಇನ್ನೆಲ್ಲಿ ಅಣ್ಣ ರೆಸ್ಟ್ ಮಾಡೋದು? ನಾನು ಹೋಗೋ ಸಮಯ ಬಂದಾಯಿತು. ಯಾಕೀಗ ಮಾತಾಡಿ ನಮ್ಮ ಹೊಟ್ಟೆ ಹುರಿಸ್ತೀಯೇ? ನಿನಗೂ ನಿನ್ನ ಮಗಳಿಗೂ ಏನೂ ಆಗಲ್ವೇ? ಅಪಶುಕನ ನುಡಿಬೇಡ್ವೆ? ಗೊಂಬೆ ಆರಾಧನಾ ನನಗೆ ಮಗಳಿಲ್ಲ ಅನ್ನೋ ಕೊರಗನ್ನು ನೀಗಿಸಿದವರು. ಅವರಿಬ್ಬರು ನನ್ನ ಹೊಟ್ಟೆಯಲ್ಲಿ ಹುಟ್ಟದಿದ್ದರೆ ಏನಂತೆ? ನನಗೆ ಮಕ್ಕಳೇ ಕಣೆ. ನನ್ನ ಮಗಳನ್ನು ನಿಮ್ಮಡಿಲಿಗೆ ಹಾಕ್ತೀನಿ ಅತ್ತಿಗೆ. ಅವಳನ್ನು ನೀವೇ ನೋಡ್ಕೊಬೇಕು. ಕಡೆ ಬಾರಿ ಅವಳನ್ನು ಕಣ್ತುಂಬಿಕೊಳ್ಬೇಕು. ಅವಳ ಹತ್ರ ಕರೆದುಕೊಂಡು ಹೋಗೋ ಆದಿತ್ಯ ಎಂದರು ತಡವರಿಸುತ್ತಲೇ. ಅತ್ತೆ, ಅದು ಅವಳು ಹುಷಾರಾದ ಮೇಲೆ ಹೋಗಿವಿರಂತೆ. ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಎಂದವನ ಕಣ್ಣುಗಳನ್ನು ಸೂಕ್ಷ್ಮವಾಗಿ ನೋಡಿದವರಿಗೆ ಏಕೋ ಅನುಮಾನ. ಆದಿ, ನೀನು ಹೇಳೋ ಮಾತಿಗೆ ನಿನ್ನ ಕಣ್ಣಲ್ಲಿ ಕಾಣ್ತಿರೋ ವೇದನೆಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಕಣೋ. ನಾನು ಈಗಲೇ ಅವಳ ಸ್ಥಿತಿಯನ್ನು ಕಣ್ಣಾರೆ ನೋಡಿದ್ದೀನಿ. ಅವಳ ಹತ್ರ ಕರೆದುಕೊಂಡು ಹೋಗಪ್ಪ ಎಂದರು ನೋವು ಭರಿತ ದನಿಯಲ್ಲಿ. ಅವರಿಚ್ಛೆಯಂತೆ ವೀಲ್ ಚೇರ್ನ ಸಹಾಯದಿಂದಲೇ ಗೊಂಬೆಯ ಹತ್ತಿರ ಕರೆದೊಯ್ದರು. ಅದಾಗಲೇ ಎಲ್ಲರಿಗೂ ಏನೋ ಒದ್ದಾಟ, ತೊಳಲಾಟ. ಬಹುಶಃ ಪಂಕಜ ಅವರು ತೊರೆದು ಹೋಗುವ ಸೂಚನೆ ಏನೋ. ಗೊಂಬೆಯ ಬಳಿ ಬಂದವರೇ, ಏನಾಯ್ತು ಮಗಳೇ? ಏನೋ ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳಿ ಹೋದವಳು ಈ ಥರ ಮಾಡಿಕೊಂಡು ಬಂದಿದ್ದೀಯಲ್ಲೇ? ಒಬ್ಬಳೆ ಮಗಳು ಅಂತ ಜೋಪಾನ ಮಾಡಿದ್ದೀಯಲ್ಲೇ? ಆದರೆ ಈಗ ಯಾವ ತಾಯಿಗೂ ಕೂಡ ಇಂತಹ ಶಿಕ್ಷೆ ಕೊಡಬೇಡಪ್ಪ ದೇವರೇ. ನನ್ನ ಮಗಳ ಮುಖದಲ್ಲಿ ಕಳೆನೇ ಇಲ್ಲ. ಅವಳ ಮುಖನೂ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಈ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದಾರೇನೋ ಕಂದ ಎಂದವರೇ. ಪಕ್ಕದಲ್ಲಿದ್ದ ಆದಿ ಆರು ಕೈ ಮೇಲೆ ಗೊಂಬೆಯ ಕೈ ಇಟ್ಟವರೇ, ಈ ಸ್ಥಿತಿಗೆ ನನ್ನ ಮಗಳನ್ನು ತಂದವರಿಗೆ ಶಿಕ್ಷೆ ಆಗಲೇಬೇಕು. ಈ ತಾಯಿ ಪಟ್ಟ ನೋವು ಏನಂತ ಅವರಿಗೆ ಮನದಟ್ಟು ಮಾಡಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ.
ನಿಮ್ಮನ್ನು ನಂಬಿ ಅವಳನ್ನು ಬಿಟ್ಟು ಹೋಗ್ತಿದ್ದೀನಿ ಎಂದು ಅಳುತ್ತಲೇ ಅವಳ ಹಣೆಗೆ ಮುತ್ತಿಟ್ಟು ಬಾಚಿ ತಪ್ಪಿಕೊಂಡರು. ಅಲ್ಲಿದ್ದವರೆಲ್ಲರಿಗೂ ಕಣ್ತುಂಬಿ ಬಂತು. ಅತ್ತೆ ಪ್ಲೀಸ್ ಬನ್ನಿ, ಹೀಗೆ ಸ್ಟ್ರೆಸ್ ಮಾಡ್ಕೊಬೇಡಿ ಎಂದು ಅವರನ್ನು ಕೈ ಹಿಡಿದರೆ ಅವರ ಕೈ ಕೆಳ ಜಾರಿತು. ಮಗಳ ಎದೆ ಮೇಲೆ ತಲೆ ಇಟ್ಟು ಉಸಿರೆಳೆದಿದ್ದರು. ಕೊನೆಯ ಬಾರಿ ಮಗಳನ್ನು ಕಣ್ತುಂಬಿಕೊಂಡವರ ಜೀವ ಗಾಳಿಯಲ್ಲಿ ಲೀನವಾಯಿತು. ಎಲ್ಲರ ರೋದನೆ ಮುಗಿಲು ಮುಟ್ಟಿತು. ಅತ್ತೆ ಎದ್ದೇಳಿ, ಹೀಗೆ ಮಲಗಿದ್ದು ನಮಗೆ ಹೆದರಿಸಬೇಡಿ. ಪುಟ್ಟ ನೀನಾದರೂ ಹೇಳೆ, ಅತ್ತೆಗೆ ನಿನ್ನ ಮಾತು ಕೇಳ್ತಾರೆ. ಗೊಂಬೆ ಹುಷಾರಾದ ಮೇಲೆ ಅಮ್ಮ ಎಲ್ಲಿ ಅಂತ ಕೇಳಿದರೆ ನಾನೇನು ಹೇಳಿ? ಹೆದರಿಸ್ಬೇಡಿ ಅತ್ತೆ, ಎದ್ದೇಳಿ ಎಂದವ ಅವರ ಕಾಲ ಬಳಿ ಕುಳಿತು ಕಾಲನ್ನು ತೋಯಿಸಿದನು. ಬದುಕಿದ್ದರೆ ಅಲ್ಲವ ಎಚ್ಚರಗೊಳ್ಳಲು. ಅಮ್ಮನಿಗಿಂತಲೂ ಹೆಚ್ಚಾಗಿ ಅತ್ತೆಯ ಮೇಲೆ ಹುಚ್ಚು ಪ್ರೀತಿಯನ್ನು ಬೆಳೆಸಿಕೊಂಡಿದ್ದ. ಒಂದೆಡೆ ಎಲ್ಲವನ್ನು ಮರೆತು ಬೆಡ್ನಲ್ಲಿ ನಿದ್ರಿಸುವವರು ಒಬ್ಬರಾದರೆ, ಆದ ಆಘಾತದಿಂದ ಚೇತರಿಸಿಕೊಳ್ಳಲಾಗದೆ ಇಹಲೋಕವನ್ನು ತ್ಯಜಿಸಿದ್ದರು ಮತ್ತೊಬ್ಬರು. ವಿಧಿಯ ನಾಟಕದಲ್ಲಿ ನಾವು ಬರೀ ಪಾತ್ರಧಾರಿಗಳು ಅಷ್ಟೆ. ಅವರವರ ನಿಲ್ದಾಣ ಬಂದಾಗ ಎಲ್ಲರೂ ಒಂದಲ್ಲ ಒಂದು ದಿನ ತೊರೆದು ಹೋಗಲೇಬೇಕು. ಅದು ಅನಿವಾರ್ಯವಲ್ಲ, ಅದು ಆ ಸೃಷ್ಟಿಕರ್ತನ ಆಜ್ಞೆ. ಪಾಲಿಸುವುದಷ್ಟೇ ನಮ್ಮ ಕೆಲಸ. ಆದಿತ್ಯನ ನಿಸ್ವಾರ್ಥ ಪ್ರೀತಿ ಕಂಡವರ ತಾಯಿ ಹೃದಯ ಕಣ್ಮುಚ್ಚಿತು. ಆದಿತ್ಯನ ರೋದನೆ ಮುಗಿಲು ಮುಟ್ಟಿತು. ಗೊಂಬೆ ಎಂದಾದರೊಮ್ಮೆ ತನ್ನಮ್ಮ ಎಲ್ಲಿ ಎಂದು ಕೇಳಿದರೆ ಉತ್ತರಿಸುವ ಧೈರ್ಯ ಯಾರಲ್ಲಿದೆ? ಹತ್ತು ನೊಂದುಕೊಂಡರೇನು, ಹೋದ ಜೀವ ಮತ್ತೆ ಬರುವುದೇ? ಆರು ಪಾರು ಅವರು ಗೊಂಬೆಯನ್ನು ನೋಡಿಕೊಳ್ಳಲು ಹಾಸ್ಪಿಟಲ್ನಲ್ಲಿದ್ದರೆ, ಮನೆಯ ಗಂಡಸರು ಪಂಕಜ ಅವರ ಮುಂದಿನ ಕಾರ್ಯ ವಿಧಿವಿಧಾನ ಅಂತ್ಯ ಸಂಸ್ಕಾರ ನಡೆಸಲು ಹೋದರು. ಚಿತೆಗೆ ಅಗ್ನಿ ಸ್ಪರ್ಶವಾಗುವ ಮುನ್ನ ಅತ್ತೆಯನ್ನು ನೋಡಿ ಕಣ್ತುಂಬಿಕೊಂಡವ ಅವರನ್ನು ಅಪ್ಪಿ ಒದ್ದಾಡಿ ಹಳೆಯ ದಿನಗಳನ್ನು ನೆನೆದು ಮಕ್ಕಳಂತೆ ಕಣ್ಣೀರಾದ. ಗೊಂಬೆ ಹಾದಿ 6 ಪಂಕಜ ಅವರ ಮಡಿಲೇಬೇಕಿತ್ತು. ಕತೆ ಕೇಳುತ್ತಾ ನಿದ್ರಿಸಲು. ಅವರು ಕೈ ತುತ್ತಿದ್ದರೆ ಮಾತ್ರ ಊಟ. ಅವರ ಹಿಂದೆ ಮುಂದೆ ಸುತ್ತುತ್ತಾ ಆಟವಾಡುತ್ತಿದ್ದರು. ಒಟ್ಟಿನಲ್ಲಿ ಆ ಮನೆ ನಗುವಿನಿಂದ ತುಂಬಿ ನಂದಾದೀಪದಂತೆ ಇತ್ತು. ಆದರೆ ಇಂದು ಆ ಮನೆ ಸ್ಮಶಾನವಾದಂತಾಗಿತ್ತು. ಮನೆಯ ನೆಮ್ಮದಿ ದೂರ ಆಗಿತ್ತು. ಅಲ್ಲೊಂದು ಇಡೀ ಜೀವ ತನ್ನ ಜೀವವನ್ನು ಬಿಟ್ಟಿತು. ಎಲ್ಲವನ್ನು ನೆನೆದವನ ಮನ ಯಾರು ಊಹಿಸಿಕೊಳ್ಳಲಾಗದು. ಅಗ್ನಿ ಸ್ಪರ್ಶ ಮಾಡುತ್ತಲೇ ಅದರ ಮುಂದೆ ಪ್ರಮಾಣ ಮಾಡಿದ, ನನ್ನ ಗೊಂಬೆ ಮತ್ತೆ ನಿಮ್ಮ ಸಾವಿಗೆ ಕಾರಣರಾದ ಆ ಕಾಮುಕರನ್ನು ಜೀವ ಸಹಿತ ಉಳಿಸುವುದಿಲ್ಲ. ಅವರು ವಿಲ ಅಂತ ಒದ್ದಾಡಬೇಕು. ಹೆಣ್ಣನ್ನು ಭೋಗದ ವಸ್ತು ಅಂತ ನೋಡಿ ಅವರನ್ನು ತಮ್ಮ ಕಾಮ ತೃಷೆಗಾಗಿ ಹಿಂಸೆ ಮಾಡಿ ನರಳೋ ಹಾಗೆ ಮಾಡೋ ಕಾಮ ಪಿಶಾಚಿಗಳನ್ನು ಸುಮ್ಮನೆ ಬಿಡೋದಿಲ್ಲ. ಮತ್ತೆ ಪ್ರಪಂಚದಲ್ಲಿ ಇಂತಹ ರೇಪಿಸ್ಟ್ಗಳು ಯಾರೇ ಇದ್ದರೂ, ಯಾವ ಹೆಣ್ಮಕ್ಕಳೇ ಆಗಲಿ ಅಥವಾ ಅವರ ಹೆಂಡತಿನೇ ಆಗಲಿ, ಅವರನ್ನು ಕೂಡ ಮುಟ್ಟೋಕೆ ಭಯಪಡಬೇಕು. ಹಾಗೆ ಮಾಡ್ತೀನಿ ಅತ್ತೆ, ಇದು ಈ ಆದಿತ್ಯ ಮಾಡ್ತಿರೋ ಶಪಥ ಎಂದವನ ಅಸ್ಥಿಯನ್ನು ತೆಗೆದುಕೊಂಡು ಬಂದ. ಅವರಿಗೆ ನ್ಯಾಯ ಸಿಗುವವರೆಗೂ ತರ್ಪಣವನ್ನು ಬಿಡಬಾರದೆಂದು ನಿರ್ಧರಿಸಿ ಗೊಂಬೆ ತಿಂಗಳ ನಂತರ ಮನೆಗೆ ಬಂದಳು. ಅಲ್ಲಿಯವರೆಗೂ ಎಲ್ಲರೂ ಹಾಸ್ಪಿಟಲ್ನಲ್ಲಿಯೇ ಇದ್ದರು. ಗೊಂಬೆ ಮೊದಮೊದಲು ಅವರೆಲ್ಲರನ್ನು ಕಂಡು ಹೆದರುತ್ತಿದ್ದಳಾದರೂ 6 ಎಲ್ಲರ ಜೊತೆಗಿದ್ದ ಫೋಟೋವನ್ನು ತೋರಿಸಿ ಪರಿಚಯಿಸಿದ ನಂತರವೇ ಅವರ ಜೊತೆ ಬೆರೆತು ಮಾತನಾಡುತ್ತಿದ್ದಳು. ಮೊದಲಿನ ಸಲುಗೆ ಇಲ್ಲದೇ ಇದ್ದರೂ ನೆನಪಿದ್ದರೆ ತಾನೇ ಸಲುಗೆ ಅವರನ್ನು ತನ್ನ ಮನೆಯವರೆಂದು ಫೋಟೋ ನೋಡಿದ ಬಳಿಕ ಒಪ್ಪಿಕೊಂಡಿದ್ದಳು. ಮನೆ ಶೋಕಾಚರಣೆಯಲ್ಲಿ ಮುಳುಗಿತ್ತು. ಗೊಂಬೆಯನ್ನು ಬಿಟ್ಟು ಉಳಿದವರೆಲ್ಲರಿಗೂ ಹಾದಿ ಗೊಂಬೆ ಹಾರು ಒಡನಾಟ ಎಲ್ಲರೂ ಅನ್ಯೋನ್ಯತೆಯಿಂದ ಆ ದಿನಗಳು ಕಣ್ಮುಂದೆ ಬಂದು ಕಣ್ಣಂಚು ಒದ್ದೆಯಾಯಿತು. ಮನೆ ಚಿಕ್ಕದಾದರೂ ಮನಸ್ಸು ವಿಶಾಲವಾಗಿತ್ತು. ನೆಮ್ಮದಿ ಜೀವನ ನಡೆಸಲು ಕೊರತೆಯೇನೂ ಇರಲಿಲ್ಲ. ಸಂತೃಪ್ತಿಯ ಜೀವನ ಅವರದಾಗಿತ್ತು. ಇಂತಹ ನೆಮ್ಮದಿಯ ವಾತಾವರಣವನ್ನು ಕೆಡಿಸಿದವರಾರು? ಪುಟ್ಟ ಹುಡುಗಿ ಹಾರು ಎಲ್ಲವನ್ನು ಸಮಾಧಾನಿಸಿ ಎಲ್ಲರನ್ನೂ ತಾಯಿಯಂತೆ ನೋಡಿಕೊಂಡಳು. ತನ್ನಲ್ಲಿ ನೋವಿದ್ದರೂ ಎಲ್ಲರಿಗೂ ತುತ್ತಿಟ್ಟು ಮನೆಯ ಜವಾಬ್ದಾರಿ ವಹಿಸಿಕೊಂಡಳು. ಜನರ ಚುಚ್ಚು ಮಾತುಗಳು, ನಿಂದನೆ, ಅಪಾದನೆ, ಅವಮಾನಗಳು ಅವರ ಮನಸ್ಸನ್ನು ಘಾಸಿಗೊಳಿಸಿತು. ಈ ಜನಗಳೇ ಇಷ್ಟು ಅಲ್ವಾ? ಒಬ್ಬ ಹೆಣ್ಣು ಮಗಳಿಗೆ ಆಗಿರೋ ಅನ್ಯಾಯನ ಸರಿಪಡಿಸುವ ಬದಲಿಗೆ ಹಂಗಿಸಿ ಮಾತಾಡಿ ಯಾರ ಜೊತೆ ಹೋಗಿದ್ಲೋ ಏನೋ ಅಂತೆಲ್ಲ ತುಚ್ಛವಾಗಿ ಮಾತಾಡಿ ಅವಮಾನ ಮಾಡ್ತಾರೆ. ಟಿವಿ ಚಾನಲ್ನಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಅದೇ ಟೆಲಿಕಾಸ್ಟ್ ಮಾಡಿ ಪರೋಕ್ಷವಾಗಿ ನಿಂದನೆ ಮಾಡ್ತಾರೆ ಹೊರತು ಅನ್ಯಾಯಕ್ಕೊಳಗಾದವರ ಬಳಿ ಮಾತನಾಡಿ ಸಾಂತ್ವನ ಹೇಳೋದಿಲ್ಲ. ಇದು ಮನೆಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ವ್ಯವಧಾನವೂ ಇರುವುದಿಲ್ಲ. ಜೊತೆಗೆ ನೆರೆಹೊರೆಯವರ ನಿಂದನೆ ಕೇಳಲಾರದೆ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ. ಬರುತ್ತಾ ಪಾರ್ವತಿಯವರು ಪರಿಸ್ಥಿತಿಯನ್ನು ಅರಿತುಕೊಂಡು 6 ಜೊತೆ ಕೈ ಜೋಡಿಸಿದರು. ಎಲ್ಲರಿಗೂ ಪುಟ್ಟ ಹುಡುಗಿ ಹಾರು ನಡೆ ಇಷ್ಟವಾಯಿತು. ಆದರೆ ರಾತ್ರಿ ಅವಳು ಅನುಭವಿಸುತ್ತಿದ್ದ ನೋವು ಕಂಡಿದ್ದು ಮಾತ್ರ ಆದಿತ್ಯನಿಗೆ. ನಂತರ ಎಲ್ಲರೂ ಪಂಕಜ ಅವರ ನೆನಪಿನಿಂದ ಹೊರಬಂದು ಮುಂದಿನ ದಿನಗಳ ಬಗ್ಗೆ ಗಮನ ಹರಿಸಿದರು. ಆದರೆ ಆದಿ 6 ಸುಧಾರಿಸಲು ತಿಂಗಳುಗಳೇ ಆಯಿತು.
ಆ ದಿನಗಳೆಲ್ಲ ಅವರಿಬ್ಬರ ಗಮನ ಎಲ್ಲ ಗೊಂಬೆಯ ಮೇಲೆ ಇತ್ತು. ಆದಿತ್ಯ ಅಂತೂ ಬಹಳವೇ ಸೊರಗಿ ಹೋಗಿದ್ದನು. ಆರು ಮತ್ತು ಆದಿತ್ಯ ಯಾರಾದರೂ ಒಬ್ಬರು ಅವಳ ಜೊತೆಯಲ್ಲಿ ಇರಬೇಕಿತ್ತು. ಇಲ್ಲದಿದ್ದರೆ ಚೀರಾಡುತ್ತಿದ್ದಳು. ಮನೆಯ ಎಲ್ಲ ಸದಸ್ಯರು ಅಂದು ಗೊಂಬೆಯ ಅಕ್ಕಪಕ್ಕದಲ್ಲಿಯೇ ಕುಳಿತಿದ್ದರು. ಅವಳು ಲೋಹದ ಪರಿವೇ ಇಲ್ಲದ ಮಗುವಿನಂತೆ ನಿದ್ರಿಸುತ್ತಿದ್ದಳು. ಪ್ರಸನ್ನರವರು ಎಲ್ಲರನ್ನು ಹಾಲ್ಗೆ ಬರಲು ಹೇಳಿದರು. ಎಲ್ಲರೂ ಬಂದ ನಂತರ ಮಾತನ್ನು ಶುರು ಮಾಡಿದರು. ಆದಿ, ಗೊಂಬೆಯ ಆರೋಗ್ಯದಲ್ಲಿ ಯಾವ ಸುಧಾರಣೆಯೂ ಕಾಣ್ತಿಲ್ಲ. ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರುವುದು? ತಿಂಗಳಾಗ್ತಾ ಬಂತು. ಅವಳು ಮಾತಾಡೋಕ್ಕೂ ಕಷ್ಟಪಡ್ತಿದ್ದಾಳೆ. ನೆನಪಿನ ಶಕ್ತಿಯನ್ನು ಕಳೆದುಕೊಂಡಿದ್ದಾಳೆ. ಯಾರಾದರೂ ನರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಪ್ಪ. ಎಷ್ಟು ದಿನ ಅಂತ ಹೀಗೆ ಸುಮ್ಮನೆ ಕೂರೋದು? ಅಪ್ಪ, ಇದೇನು ಮಾತು ಅಂತ ಮಾತಾಡ್ತಾ ಇದ್ದೀರಿ ನೀವು? ಅವಳನ್ನು ನೋಡಿಕೊಳ್ಳುವುದಕ್ಕೆ ನಿಮಗೆ ಕಷ್ಟ ಆಗ್ತಿದ್ಯಾ? ಅಥವಾ ಆಗಿರೋ ಘಟನೆಯಿಂದ ನಿಮಗೆ ಅವಳನ್ನು ಸೊಸೆ ಅಂತ ಒಪ್ಪಿಕೊಳ್ಳುವುದಕ್ಕೆ ಆಗ್ತಿಲ್ವಾ? ನಿಮ್ಮೆಲ್ಲರಿಗೂ ನನ್ನ ಗೊಂಬೆಯಿಂದ ತೊಂದರೆ ಆಗ್ತಾ ಇದ್ದರೆ ಹೇಳಿಬಿಡಿ. ನಾನೇ ಅವಳನ್ನು ನೋಡಿಕೊಳ್ತೀನಿ. ನನ್ನ ಜೊತೆನೇ ಕರೆದುಕೊಂಡು ಹೋಗ್ತೀನಿ. ಅದು ಬಿಟ್ಟು ಹೀಗೆ ಮಾತನಾಡಬೇಡಿ ಅತ್ತೆ. ಬಿಟ್ಟು ಹೋದ್ಮೇಲೆ ಜನರ ಚುಚ್ಚು ಮಾತುಗಳು ನಿಮಗೆ ಕಷ್ಟ ಅನಿಸ್ತಿದೆಯಾ? ಅವತ್ತು ಅತ್ತೆಗೆ ಗೊಂಬೆ ನನ್ನ ಮಗಳಂತೆ, ನನಗೇನು ಅವಳು ಭಾರ ಇಲ್ಲ ಅನ್ನೋ ಥರ ಮಾತನಾಡಿ ಈಗ ಈ ಥರ ಮಾತನಾಡುತ್ತಿರೋದು ನಿಮಗೆ ಸರಿ ಅನ್ನಿಸ್ತಿದೆಯಾ? ಜನರ ಗೊಡ್ಡು ಮಾತುಗಳಿಗೆ ಕಿವಿಯಾಗಿದ್ದೀರಾ? ಜನರು ನಾವು ಹೇಗೆ ಇದ್ದರೂ ಮಾತನಾಡಿಕೊಳ್ಳುತ್ತಾರೆ. ನಾವು ಸೋತರು ಗೆದ್ದರು ಅಂಗಿಸಿ ಮಾತಾಡ್ತಾರೆ. ಅವರ ಮಾತುಗಳು ಎಲ್ಲೇ ಮೀರಿ ಹೋಗಿರುತ್ತೆ. ಒಂದು ಮನೆಯ ಹೆಣ್ಣು ಮಗಳಿಗೆ ಹೀಗೆ ಆದಾಗ ನಮ್ಮ ಮನೆಯ ಹೆಣ್ಣು ಮಕ್ಕಳ ಥರವೇ ಆ ಹೆಣ್ಣು ಮಗಳು ಕೂಡ ಅನ್ನುವ ಯೋಚನೆ ಮಾಡದೆ ಕೇವಲವಾಗಿ ಮಾತಾಡ್ತಾರೆ. ಅಂತಹ ಲೇವಡಿ ಮಾತುಗಳಿಗೆ ನೀವು ಸರಿ ಎಂದು ಸಹಕರಿಸ್ತೀರಾ? ಇಡೀ ಊರೇ ಮಾತಾಡಲಿ, ನನ್ನ ಗೊಂಬೆನ ನಾನು ಬಿಟ್ಟುಕೊಡೋದಿಲ್ಲ. ಅತ್ತೆಗೆ ಮಾತು ಕೊಟ್ಟಿದ್ದೇನೆ. ಗೊಂಬೆನ ಜೋಪಾನ ಮಾಡ್ತೀನಿ. ಅವಳಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀನಿ. ಅವಳನ್ನು ಈಗಲೇ ನನ್ನ ಜೊತೆ ಕರೆದುಕೊಂಡು ಹೋಗ್ತೀನಿ ಎಂದವ ಅಲ್ಲಿ ನಿಲ್ಲಲಾಗದೆ ಬಿರುಸಾಗಿ ಹೊರಡುವವನಿದ್ದ. ಅವನ ಮಾತಿಗೆ ಎಲ್ಲರ ಮನದಲ್ಲೂ ಭರವಸೆಯ ಬೆಳಕು ಕಾಣಿಸಿತು. ಅವನು ಇನ್ನೇನು ಗೊಂಬೆಯ ಬಳಿ ಹೋಗಬೇಕೆನ್ನುವಷ್ಟರಲ್ಲಿ ಚಪ್ಪಾಳೆ ತಟ್ಟಿದರು. ಅವನಿಗೋ ಗೊಂದಲವಾಯಿತು. ಯಾಕೆಂದರೆ ತಿಳಿಲಿಲ್ಲ. ಆದಿ, ಕ್ಷಮಿಸ್ಬಿಡು ನನ್ನನ್ನು ಎಂದು ಅಪ್ಪಿದರು. ಗೊಂದಲದಿಂದಲೇ, ಅಪ್ಪ ಯಾಕೆ ಕಣ್ಣೀರು? ನನ್ನ ಮಾತಿಂದ ನಿಮಗೆ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಆದರೆ ನೀವು ಹೀಗಿರಬೇಡಿ ಎಂದು ಅತ್ತು ಬಿಟ್ಟ. ಖಂಡಿತ ಬೇಸರವಿಲ್ಲ ಮಗನೇ. ನಾವು ಬೇಕು ಅಂತಾನೆ ಹೀಗೆಲ್ಲ ಮಾತನಾಡಿದ್ದು ಎಂದವರ ಮಾತು ಅರ್ಥವಾಗದೆ ಸುಮ್ಮನೆ ನಿಂತು ಬಿಟ್ಟ. ಯಾಕೋ ಕಂದ, ನನ್ನ ಮಾತು ನಿನಗೆ ಅರ್ಥ ಆಗಲಿಲ್ವಾ ಎಂದರು. ಎಂದು ತಲೆ ಆಡಿಸಿ ಎಲ್ಲರೂ ಅವನ ಬಳಿ ಬಂದರು. ಅವನನ್ನು ಮಡಿಲ ಮೇಲೆ ಮಲಗಿಸಿಕೊಂಡ ಹಾರು ಅವನ ತಲೆ ಸವರುತ್ತಾ ಇದ್ದಳು. ಅವನ ಸುತ್ತಲೂ ಎಲ್ಲರೂ ಕುಳಿತಿದ್ದರು. ಕಂದ, ಅಪ್ಪ ಈ ಥರ ಹೇಳೋದಕ್ಕೆ ಕಾರಣ ಈ ನಿನ್ನ ಮುದ್ದಿನ ತಂಗಿ ಕಣೋ. ವಾಟ್ ಎಂದವ ದಡಕ್ಕನೆ ಎದ್ದು ಕೂತಳು. ಹೌದು ಆದಿ, ಯಾವಾಗಲೂ ನಗ್ತಾ ಇದ್ದವನು, ಏನೇ ಬಂದರೂ ಸಮಾಧಾನದಿಂದ ಇದ್ದವನು. ಈಗ ಇಷ್ಟೆಲ್ಲ ಆಗಿದ್ದರೂ ಮಂಕಾಗಿ ಕುಳಿತಿದ್ದೀಯ. ಯಾವಾಗಲೂ ಗೊಂಬೆ ಪಕ್ಕನೇ ಇರ್ತೀಯ. ನೀನು ಅವಳನ್ನು ಚೆನ್ನಾಗಿ ನೋಡಿಕೊಂಡರೆ ನಿನ್ನ ಕರ್ತವ್ಯ ಮುಗೀತಾ? ನಿನ್ನ ಅತ್ತೆಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡ ಹಾಗೆ ಆಗುತ್ತಾ? ನಿನ್ನ ಗೊಂಬೆಗೆ ನ್ಯಾಯ ಸಿಗುತ್ತಾ? ಅವಳಿಗೆ ಅನ್ಯಾಯ ಮಾಡಿದವರ ವಿರುದ್ಧ ಯಾವಾಗ ಹೇಳು? ಅದಕ್ಕೆ ನಿನ್ನ ಅಪ್ಪ ಹೀಗೆಲ್ಲ ಮಾತನಾಡಿದ್ದು. ಆದರೆ ಆ ಥರ ಮಾತಾಡೋಕ್ಕೆ ಕಾರಣ ನಿನ್ನ ತಂಗಿ ಎಂದರು. ನಿಜವಾ ಎಂದು ಕಣ್ಸನ್ನೆಯಿಂದ ತನ್ನ ಅಪ್ಪನತ್ತ ತಿರುಗಿ ಕೇಳಿದ. ಹೌದೆಂಬಂತೆ ತಲೆಯಾಡಿಸಿ, ಇದು ನನ್ನ ಮಾತು ಅನ್ನೋದಕ್ಕಿಂತ ನಿನ್ನ ತಂಗಿಯ ಮಾತು, ಅವಳಿಗೆ ಉತ್ತರ ಕೊಡು ಎಂದರು. ಪುಟ್ಟ, ತಪ್ಪಾಯ್ತೆ. ನಾನಿದೆಲ್ಲವನ್ನು ಯೋಚಿಸಿಯೇ ಇರಲಿಲ್ಲ. ನಾನು ಸ್ವಾರ್ಥಿ ಆಗಿಬಿಟ್ಟೆ. ನನ್ನ ಗೊಂಬೆಗೆ ಆಗಿರೋ ಮೋಸನ ಸರಿಪಡಿಸೋ ಬದಲು ಸುಮ್ಮನೆ ಕೂತ್ಬಿಟ್ಟೆ ಎಂದ ಅವಳ ಮುಂದೆ ತಲೆ ತಗ್ಗಿಸಿ. ನನಗೂ ಅರ್ಥ ಆಗುತ್ತೆ ನಿನಗೆ ಎಷ್ಟು ನೋವಾಗಿದೆ ಅಂತ. ಯಾರು ಸಹ ತಮ್ಮ ಹುಡುಗಿಗೆ ಈ ಥರ ಆಗಿರೋದನ್ನು ನೋಡೋಕೆ ಇಷ್ಟಪಡುವುದಿಲ್ಲ ಆದಿ. ತುಂಬ ಕುಗ್ಗಿ ಹೋಗ್ತಾರೆ. ಕೆಲವರು ಪ್ರೀತಿಸಿದ ಹುಡುಗಿ ಮಾನ ಕಳೆದುಕೊಂಡು ಅಂತ ಚೀಪಾಗಿ ಮಾತಾಡಿ ದೂರ ಹೋಗ್ತಾರೆ. ಆದರೆ ನನ್ನ ಹಾದಿ ಹಾಗಲ್ಲ. ಯಾರೆಷ್ಟೇ ತಪ್ಪಾಗಿ ಮಾತಾಡಿದರೂ ಸರಿ, ಅವರನ್ನೆಲ್ಲ ಹೆದರಿಸಿ ಅವನ ಗೊಂಬೆನ ಜೋಪಾನ ಮಾಡ್ತಾನೆ ಅಂತ ನಿಮಗೆಲ್ಲ ಗೊತ್ತು. ಮೊದಲಿನ ಹಾಗೆ ಅದೇ ಪ್ರೀತಿನ ಕೊಡ್ತೀನಿ ಅಂತ ಹೇಳಿದ್ದೀಯಾ? ಆದಮೇಲೆ ಅದರಂತೆ ನಡೆಯಬೇಕು ಅಲ್ವಾ? ಅದು ಬಿಟ್ಟು ಹೀಗೆ ಅಸಹಾಯಕನಾಗಿ ಕೂತಿದ್ದನ್ನು ನನ್ನ ಕೈಲಿ ನೋಡೋಕೆ ಆಗಲಿಲ್ಲ. ಅದಕ್ಕೆ ಹೀಗೆ ಮಾಡಿದ್ದು. ಹೀಗೆ ಕುಳಿತು ಬಿಟ್ಟರೆ ನಾವು ನ್ಯಾಯದ ಪರವಾಗಿ ಹೋರಾಡುವುದು ಯಾವಾಗ? ಇದು ಕೇವಲ ನಮ್ಮ ಮನೆಯ ಸಮಸ್ಯೆಯಲ್ಲ, ಹೆಣ್ಣು ಹೆತ್ತವರ ಸಮಸ್ಯೆ. ಒಬ್ಬ ಹೆಣ್ಣು ಮಗಳು ಯಾವಾಗ ಸ್ವತಂತ್ರವಾಗಿ ಯಾರ ಭಯವೂ ಇಲ್ಲದೆ ಮಧ್ಯರಾತ್ರಿ ಓಡಾಡ್ತಾಳೋ ಆಗಲೇ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಹಾಗೆ ಅಂತ ಹೇಳಿದರು. ಆದರೆ ಅದು ಖಂಡಿತ ನಿಜ ಎಂದು ನಾ ಒಪ್ಪಿಕೊಳ್ಳಲಾರೆ.
ಆ ತರಹ ನಿಜವಾಗಲೂ ಆಗಿದೆಯಾ? ಹೆಣ್ಮಕ್ಕಳು ಗಂಡಿನ ಸಮಾನರಾಗಿ ದುಡಿತಾ ಇದ್ರು. ಕೆಲವೊಂದು ಕಡೆಯಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದರೆ ರೇಪ್ ಕೇಸ್ಗಳಿಗೇನು ಕೊರತೆ ಇಲ್ಲ. ಹೆಣ್ಣು ತಾಯಿಯ ಪ್ರತಿರೂಪ ಅಂತ ಹೇಳ್ತಾರೆ. ನಮ್ಮನ್ನು ಸಾಕಿ ಸಲಹಿದವಳು ಎಂದು ಹೆಣ್ಣಲ್ಲವ? ನಮ್ಮ ಜೊತೆ ಹುಟ್ಟಿದ ಅಕ್ಕ ತಂಗಿಯರು ಹೆಣ್ಣಲ್ಲವ? ಯಾಕೆ ಯಾರು ಇದನ್ನು ಅರ್ಥೈಸಿಕೊಳ್ಳುವುದಿಲ್ಲ? ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.